ಆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಕಂಬಳದ ಬಗ್ಗೆ? ಈ ಕಂಬಳ ಭಾರಿ ಚೆನ್ನಾಗಾತು. ನಮ್ಮ ಅಣ್ಣನ ಮನೆಯಲ್ಲಿ ಮಾಡಿದ್ದಾರೆ. ನಾನು ಬಹಳ ಇಷ್ಟ ಆಯ್ತು ಕಂಬಳ ನೋಡಿ. ಭಾರಿ ಎಲ್ಲದು ಸೂಪರ್ ಇತ್ತು. ಇವತ್ತು ಒಂದು ಕಬ್ಬಿನ ಹಾಲು, ಮಿರ್ಚಿ ಬಜೆ, ಅಂಬಡೆ, ಮತ್ತೆ ಮಂಡಕ್ಕಿ, ಮತ್ತೆ ರೊಟ್ಟಿ ಇನ್ನೂ ಇದೆ. ಇನ್ನು ಊಟಕ್ಕೆ ರೊಟ್ಟಿ ಮೊಸರನ್ನ ಎಲ್ಲ ಇದೆ ಊಟಕ್ಕೆ. ಭಾರಿ ಸೂಪರ್ ಇದೆ. ಎಲ್ಲರೂ ಇದನ್ನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ ಮಾವನ ಮನೆಯಲ್ಲಿ ಆಲೆ ಮನೆ ಚಂದ ಆಯ್ತು, ಖುಷಿ ಆಯ್ತು. ಇದು ಇದ್ದದ್ದು ರೊಟ್ಟಿ, ಎಣ್ಗಾಯಿ, ಮೊಸರನ್ನ ಎಲ್ಲ ಇತ್ತು. ಮತ್ತೆ ಇವಾಗ ಕಬ್ಬಿನ ಹಾಲಿಗೆ ಮಿರ್ಚಿ ಬಜೆ, ಅಂಬಡೆ, ಮಂಡಕ್ಕಿ ಎಲ್ಲ ಇತ್ತು. ಎಲ್ಲ ತಿಂದು ಕುಡಿದು ಮಾಡಿದ್ರೆ ಖುಷಿ ಆಯ್ತು. ನಾನು ಎಂತ ಹೇಳಪ್ಪ, ಅಣ್ಣನ ಮನೆಯಲ್ಲೇ ಇವತ್ತು ಬೊಮ್ಮನಹಳ್ಳಿಯ ನಮ್ಮ ಅಣ್ಣನ ಮನೆಯಲ್ಲಿ ಕಬ್ಬಿನ ಹಾಲಿನ ಕಂಬಳವನ್ನು ಬಹಳ ಸುಂದರವಾಗಿ ಚಂದವಾಗಿ ಮಾಡಿದ್ದಾರೆ. ಈ ಕಂಬಳಕ್ಕೆ ಅಕ್ಕಪಕ್ಕದ ಜನ, ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಸೇರಿ ಕಾರ್ಯಕ್ರಮ ತುಂಬಾ ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡಿದ್ದಾರೆ. ಒಳ್ಳೆಯ ಕಬ್ಬಿನ ಹಾಲು, ಅದಕ್ಕೆ ಲಿಂಬು ಹಣ್ಣು ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಹಾಗೆ ಅನ್ನ, ಮಂಡಕ್ಕಿ, ಮೆಣಸಿನ್ಕಾಯಿ ಬೋಂಡ, ಚಟ್ಟಂಬಡೆ, ಆಮೇಲೆ ಮೊಸರನ್ನ, ರೊಟ್ಟಿ, ಎಣ್ಣೆಗಾಯಿ, ತುಂಬ ಇಷ್ಟವಾದ ಎಲ್ಲ ರೀತಿಯ ಪದಾರ್ಥಗಳನ್ನು ಮಾಡಿ ಇದು ಒಂದು ರೀತಿ ಸಮಾರಾಧನೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಭೇಟಿ ಕೊಡಿ, ಬನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಯಾವುದು? ಕನ್ನಡ ಬ್ಲಾಗ್. ಕನ್ನಡ ಬ್ಲಾಗ್. ಮತ್ತೆ ನಮ್ಮ ಈ SL ಕನ್ನಡ ಜಾಬ್ ಅಂತ ಒಂದಿದೆ ಚಾನಲ್. ಇದು ಈ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಲೈಕ್ ಮಾಡಬೇಕು. ಅವರಿಗೆ ನಾವು ಪ್ರೋತ್ಸಾಹ ಕೊಡೋದ್ರಿಂದ ಅವರ ಉದ್ಯಮ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಇದ್ರದ? ಹೇಳಲೇಬೇಕು, ಮತ್ತೆ ಅಷ್ಟೆಲ್ಲ ಕೊಡ್ದು ಸ್ಟಾರ್ಟ್ ಹೇಳ್ಬೇಕು ನೀನು. ಓಕೆನಾ? ನೀನ್ ಹೇಳ್ಬೇಕು ಸ್ಟಾರ್ಟ್ ಅಂತ. ಎಡಿಟ್ ಮಾಡ್ತೀಯಲ್ಲ. ಹಲೋ, ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಅಂತ ಹೇಳಿ, ಸೊರಬ ಇದೆ. ಇವರು ವೆಂಕಟೇಶ್ ಅವರು ಹಾಗೂ ಬೊಮ್ಮನಹಳ್ಳಿ ಹೆಗಡೆ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್. ನಿನ್ನೆ ಒಂದು ಫೋನ್ ಮಾಡಿದ್ರು ವೆಂಕಟೇಶ್ ಅವರು, ಹೆಗಡೆ ಅವ್ರು ಫೋನ್ ಮಾಡಿ, ಬರ್ರಿ ಈ ರೀತಿ ಆಲೆ ಮನೆ ಕಂಬಳ ಕಬ್ಬಿನ ಹಾಲಿನ ಕಂಬಳ ಮಾಡ್ತಾ ಇದ್ದೀವಿ, ಬನ್ನಿ ಎಲ್ಲರೂ ಸೇರ್ಕೊಳ್ಳೋಣ, ಒಂದು ಕಾರ್ಯಕ್ರಮ ಚೆನ್ನಾಗಾಗುತ್ತೆ, ನೀವೆಲ್ಲ ಬಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ರು. ಆ ಉದ್ದೇಶಕ್ಕೆ ಅದನ್ನ ನಮಗೂ ಒಂಥರ ಇಂಟ್ರೆಸ್ಟ್ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ, ನಮ್ಮ ಫ್ರೆಂಡ್ ಶಶಿ ಮತ್ತು ಅವ್ರ ಮಿಸ್ಸಸ್ ಮಮತಾ ಅವರು, ಅವ್ರ ತಾಯಿ ಶಶಿ ಅವ್ರ ತಾಯಿ ಶಾಂತಕ ಅಂತ ಹೇಳಿ ನಾವೆಲ್ಲರೂ ಸೇರಿ ಬಂದ್ವಿ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬಾ ಖುಷಿ ಆಯ್ತು. ಈ ರೀತಿ ಈ ಆತ್ಮೀಯತೆ ಎಲ್ಲ ತುಂಬಾನೇ ನಮಗೆ ಒಂಥರ ಹಾರ್ಟ್ ಟಚಿಂಗ್ ಅಂತಾನೆ ಹೇಳ್ಬೋದು. ಅಷ್ಟು ಚಂದವಾಗಿದೆ. ತುಂಬಾ ಆತ್ಮೀಯತೆ, ಇಲ್ಲಿ ಸತ್ಕಾರ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನಿಜಕ್ಕೂ ಭಗವಂತ ಎಲ್ರಿಗೂ ಚೆನ್ನಾಗಿಟ್ಟಿರ್ಲಿ, ಎಲ್ರು ಸಂತೋಷದಿಂದ ಹೀಗೆ ನಗ್ನಗ್ತಾ ಇರ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತೇನೆ. ರಿಯಲಿ ತುಂಬಾ ವೆರಿ ಬ್ಯೂಟಿಫುಲ್ ಫಂಕ್ಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಹೆಂಗಿತ್ತು? ಚೆನ್ನಾಗಿದೆ. ಈ ಕಬ್ಬಿನ ಹಾಲಿ ಕಂಬಳ ಅಂತಂದ್ರೆ ನಾನೇನೋ ಗಾಣ ಹಾಕಿರ್ತಾರೆ, ಬೆಲ್ಲ ಎಲ್ಲ ತಿನ್ಬೋದು ಅಂತ ಬಂದಿದ್ದು. ನಿಜವಾಗ್ಲೂ ನಮ್ ಫ್ಯಾಮಿಲಿ ಫ್ರೆಂಡ್ ಸದಾನಂದ್ ಅವರೆಲ್ಲ, ಹೆಗಡೆ ಅವರು, ಜ್ಯೋತಿ, ಭಾಗ್ಯ ಮತ್ತೆ ವೆಂಕಟೇಶ್ ಅವರೆಲ್ಲ ನಮ್ ಫ್ಯಾಮಿಲಿ ಫ್ರೆಂಡ್ ತರ. ಹೇಳಿದ ತಕ್ಷಣ ಖುಷಿ ಆಯ್ತೆ, ಬೆಲ್ಲ ತಗೊಂಡ್ ಬಿಡೋಣ, ತಿನ್ಬಿಡೋಣ. ಆದ್ರೆ ಬೆಲ್ಲದ್ಕಿನ ಸವಿಯಾಗಿತ್ತು ಇಲ್ಲಿ ಇರೋ ಜನಗಳು, ಅವ್ರ ಆದರ ಸತ್ಕಾರ ನೋಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು.
ಹೀಗೆ ಎಲ್ಲರೂ ಆತ್ಮೀಯತೆಯಿಂದ ಇರ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದ. ಸರಿ ಆಯ್ತಾ? ಅದನ್ನ ಇದ್ ಮಾಡಕ್ಕೆ ಸಿಗ್ತದೆ. ಎಲ್ಲ ಎಡಿಟ್ ಮಾಡ್ತೀರಲ್ಲ. ಸದ್ನಜ ನೀನೊಂದ್ ಸ್ವಲ್ಪ ಹೇಳಕಲ್ಲ, ಇದು ಇವ್ರದೇ ಇದು ಮಾತಾಡಿ ಒಂದೆರಡು ಮಾತು. ನೀವೇ ಮಾಡಿದ ಕಂಬಳ ಇದು. ಹಾ